ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳದೆ ಇರಲು 20 ಲಕ್ಷ ಬೇಡಿಕೆ ಇಟ್ಟ ಶಾಸಕನ ಬಂಧನ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅದೆಷ್ಟು ಭ್ರಷ್ಟವಾಗಿದೆ ಎಂದರೆ ಹಣದಾಸೆಗೆ ಜನಸೇವಕರೇ ಜನಪೀಡಕರಾಗಿದ್ದಾರೆ. ಪ್ರತಿಯೊಂದಕ್ಕೂ ಲಂಚ 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 ಎಂದು ಸೇವಾ ಕ್ಷೇತ್ರಗಳೆನಿಸಿಕೊಂಡಿದ್ದವೆಲ್ಲವೂ ವ್ಯಾಪಾರೀಕರಣವಾಗಿದೆ. ಶಿಕ್ಷಣ, ಆರೋಗ್ಯ, ರಾಜಕಾರಣ ಈ ಎಲ್ಲವೂ ಜನರ ಸೇವೆಗೆ ಮೀಸಲು. ಆದರೆ ಇಂದು ಇವೇ ದಂಡಿಯಾಗಿ ದುಡ್ಡು ಮಾಡುವ ಕ್ಷೇತ್ರಗಳಾಗಿವೆ. ಜನಸೇವೆ, ಸಮಾಜ ಸೇವೆಯ ಮೂಲ ಆಶಯವುಳ್ಳ ರಾಜಕಾರಣ ಪ್ರವೇಶಿಸಿದವರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಭ್ರಷ್ಟತೆಯನ್ನು ತೊಲಗಿಸಿ ಸಮಾಜವನ್ನು ಸುಸ್ಥಿತಿಯಲ್ಲಿಡುವ ಗುರುತರ ಜವಾಬ್ದಾರಿ ಹೊತ್ತಿರುತ್ತಾರೆ. ಯಾವುದೇ ಮುಲಾಜಿಗೂ ರಾಜಿಯಾಗದೆ ಜನಪರವಾದ ಆಲೋಚನೆಯನ್ನೇ ಮಾಡಬೇಕು. ಆದರೆ ಈಗ ಆಗುತ್ತಿರುವುದೇನೋ, ಜನಸೇವಕರ ಲಂಚದಾಸೆಗೆ ಸಮಾಜಘಾತುಕ ಶಕ್ತಿಗಳೊಂದಿಗೆ ಸೇರಿ ಜನರಿಗೆ ಮೋಸ ಮಾಡುವ ಮೂಲಕ ಜನಪೀಡಕರಾಗಿದ್ದಾರೆ. ಅಧಿಕಾರಿಗಳ ಲಂಚಬಾಕತನಕ್ಕೆ ಬ್ರೇಕ್ ಹಾಕಬೇಕಾದ ಜನಪ್ರತಿನಿಧಿಗಳೇ ಇಂದು ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯರಾಗಿದ್ದಾರೆ. ಇದೆಲ್ಲವೂ ಬೆವರು ಸುರಿಸಿ ದುಡಿದಿತ್ತಲ್ಲ, ಹಾಗೆ ದುಡಿದರೆ ಈ ಪರಿಯ ಹಣ ಮಾಡುವುದಕ್ಕೂ ಸಾಧ್ಯವಿಲ್ಲ. ಇವೆಲ್ಲವೂ ಲಂಚದ ಹಣವೇ. ಇಂತಹ ನೀಚ ಜನಪ್ರತಿನಿಧಿಗಳು ನಮಗೆ ಸಾಕಷ್ಟು ಮಂದಿ ಸಿಗುತ್ತಾರೆ. ಉದಾಹರಣೆಗೆ, ಲಂಚ ಪಡೆಯುತ್ತಿದ್ದಾಗ ರಾಜಸ್ಥಾನದ ಶಾಸಕ ಜಯಕೃಷ್ಣ ಪಟೇಲ್ ಅವರನ್ನು ರಾಜಸ್ಥಾನ ಪೊಲೀಸರು ಭ್ರಷ್ಟಾಚಾರ ನಿಗ್ರಹ ದಳ ಬಂಧಿಸಿದೆ. ಜೈಪುರದ ತಮ್ಮ ಅಧಿಕೃತ ನಿವಾಸದಲ್ಲಿ 20 ಲಕ್ಷ ರೂಪಾಯಿಗೂ ಹೆಚ್ಚು ಲಂಚವನ್ನ ಸ್ವೀಕರಿಸುತ್ತಿದ್ದಾಗ ಭಾರತ್ ಆದಿವಾಸಿ ಪಕ್ಷದ ಶಾಸಕ ಜಯಕೃಷ್ಣ ಪಟೇಲ್ ಅವರನ್ನು ಬಂಧಿಸಿದೆ. ಕೌರಾಲಿ ಜಿಲ್ಲೆಯ ತೋಡಾಭೀಮ್ ಬ್ಲಾಕ್ನ ಗಣಿ ಮಾಲೀಕರ ದೂರಿನ ಮೇರೆಗೆ ಬಂಧಿಸಲಾಗಿದೆ. ರಾಜಸ್ಥಾನ ವಿಧಾನಸಭೆಯ ಹಿಂದಿನ ಅಧಿವೇಶನಕ್ಕೆ ಸಲ್ಲಿಸಲಾಗಿದ್ದ ತೋಡಾಭೀಮ್ ಪ್ರದೇಶದಲ್ಲಿ ಗಣಿಗಾರಿಕೆ ಗುತ್ತಿಗೆಗಳಿಗೆ ಸಂಬಂಧಿಸಿದ 3 ಪ್ರಶ್ನೆಗಳನ್ನು ಕೇಳದಿರಲು ಪಟೇಲ್ ದೂರುದಾರರಿಂದ 2 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದರು ಎಂದು ಆರೋಪಿಸಲಾಗಿದೆ. ಇವುಗಳಲ್ಲಿ 2 ಪ್ರಶ್ನೆಗಳು ನಕ್ಷತ್ರ ಚಿಹ್ನೆಯ ಪ್ರಶ್ನೆಗಳಾಗಿದ್ದು ಸಂಬಂಧಪಟ್ಟ ಸಚಿವರಿಂದ ಮೌಖಿಕ ಉತ್ತರಗಳ ಅಗತ್ಯವಿತ್ತು ಮತ್ತು 1 ನಕ್ಷತ್ರ ಚಿಹ್ನೆ ಇಲ್ಲದ ಪ್ರಶ್ನೆಯಾಗಿತ್ತು. 2024ರ ಏಪ್ರಿಲ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬನ್ಸಾರಾ ಜಿಲ್ಲೆಯ ಬಾಗಿಟೂರಾ ಕ್ಷೇತ್ರದಿಂದ ಆಯ್ಕೆಯಾದ ಪಟೇಲ್ ಗಣಿ ಮಾಲೀಕರ ದೂರಿನ ನಂತರ ಏಪ್ರಿಲ್ 4ರಿಂದ ಎಸಿಬಿಯ ಪರಿಶೀಲನೆಗೆ ಒಳಗಾಗಿದ್ದರು. ಎಸಿಬಿ ಮಹಾನಿರ್ದೇಶಕ ರವಿಪ್ರಕಾಶ್ ಮೆಹರ್ದಾ ಅವರ ಪ್ರಕಾರ ಈ ಒಪ್ಪಂದವನ್ನು 2 ಕೋಟಿ ರೂಪಾಯಿಗಳಿಗೆ ಅಂತಿಮಗೊಳಿಸಲಾಗಿತ್ತು. ಲಂಚವನ್ನು ಕಂತುಗಳಲ್ಲಿ ಪಾವತಿಸಲಾಗುವುದು. ದೂರುದಾರರು ಈ ಹಿಂದೆ ಬಂದ್ವಾರಾದಲ್ಲಿ ಪಟೇಲ್ಗೆ 1 ಲಕ್ಷ ರೂಪಾಯಿಗಳನ್ನು ನೀಡಿದ್ದರು. ವಿಧಾನಸಭೆ ಸ್ಪೀಕರ್ ವಾಸುದೇವ್ ದೇವಾನಿ ಮತ್ತು ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರಿಂದ ಪೂರ್ವಾನುಮತಿ ಪಡೆದ ನಂತರ ಎಸಿಬಿ ಕಾರ್ಯಾಚರಣೆ ನಡೆಸಿತು. ದೂರುದಾರರು ಭಾನುವಾರ ಪಟೇಲ್ ಅವರ ನಿವಾಸಕ್ಕೆ ಭೇಟಿ ನೀಡಿ 2ನೇ ಕಂತಿನ 20 ಲಕ್ಷ ರೂಪಾಯಿಗಳನ್ನು ಹಸ್ತಾಂತರಿಸಿದರು. ಈ ಸಮಯದಲ್ಲಿ ಎಸಿಬಿ ತಂಡ ಅವರನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸಿತ್ತು. ಲಂಚ ಪಡೆದ ನಂತರ ಶಾಸಕ ಜಯಕೃಷ್ಣ ಪಟೇಲ್ ಹಣದ ಚೀಲವನ್ನು ವ್ಯಕ್ತಿಯೊಬ್ಬರಿಗೆ ನೀಡಿದ್ದಾರೆ. ಆತ ಅದನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಎಸಿಬಿ ಅಧಿಕಾರಿಗಳು ಶಾಸಕರನ್ನು ವಿಚಾರಣೆ ನಡೆಸುತ್ತಿದ್ದಾರೆ. ಇಂತಹವರು ಭಾರತದಾದ್ಯಂತ ಎಲ್ಲೆಡೆಯೂ ಇದ್ದಾರೆ. ತಮ್ಮ ಸ್ವಾರ್ಥಕ್ಕೆ ಸಮಾಜದ ಹಿತವನ್ನೇ ಬಲಿಕೊಡುವ ಇಂತಹವರನ್ನು ಆಯ್ಕೆ ಮಾಡಿದ ಮತದಾರರಾದ ನಮ್ಮದು ಮೂರ್ಖತನ. ಯಾರೇ ಶಾಸಕರ ಜನಹಿತ ಮರೆತು ನಡೆದಲ್ಲಿ ಅವರನ್ನು ಕೂಡಲೇ ಕೆಳಗಿಳಿಸುವ ಕಾನೂನು ರೂಪಿತವಾಗಬೇಕು. ಅದಕ್ಕೂ ಮೊದಲು ಮತದಾರರಾದ ನಾವು ಜನನಾಯಕರನ್ನು ಆಯ್ಕೆ ಮಾಡುವ ಮೊದಲು ಚಿಂತಿಸಬೇಕು. ಅವರ ಪುಡಿ ಕಾಸಿಗೆ ಆಸೆಪಟ್ಟರೆ ಇಂತಹ ಹಣಬಾಕರೆ ನಮ್ಮನ್ನಾಳುವ ಚುಕ್ಕಾಣಿ ಹಿಡಿದು ಸಮಾಜಘಾತಕರೊಂದಿಗೆ ಸೇರಿ ನಮಗೆ ಸಮಾಧಿ ಕಟ್ಟುವುದು ಗ್ಯಾರಂಟಿ. ಇನ್ನಾದರೂ ನಾವು ಎಚ್ಚರಗೊಳ್ಳಬೇಕು. ನಮ್ಮ ರಾಜ್ಯದಲ್ಲೂ ಇಂತಹ ಹಲವು ಪ್ರಕರಣಗಳು ಕೇಳಿಬಂದಿದ್ದರೂ ಕೆಲವು ತಿಂಗಳು ಆದ ಮೇಲೆ ನಮ್ಮ ಜನರು ಹಣ ಪಡೆದು ಮತ ಹಾಕಿ ಗೆಲ್ಲಿಸಿ ಕೇಕೆ ಹಾಕುವುದೇ ಇಂದಿನ ಸಮಾಜವಾಗಿರುತ್ತದೆ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.